ಇವರ ಸೈಕಲ್ ಕೋವಾ ಅಷ್ಟು ರುಚಿಯಾಗಿರುತ್ತೆ. ಕೋವಾ ಮಾಡ್ಕೊಳ್ಳೋಕ್ಕೂ ಮೊದಲು ಇದನ್ನ ಪೂರ್ತಿ ಸ್ವಚ್ಛಗೊಳಿಸ್ಕೊಂಡ್ಬಿಡ್ತೀರಲ್ಲ? ಹೌದು ಸರ್. ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಬಳ್ಳಾರಿ ಸರ್. ಬಳ್ಳಾರಿ ಎಮ್ಮೆ ಹಾಲು ಗಟ್ಟಿ ಹಾಲು ಸರ್. ಎಮ್ಮಿ ಗಟ್ಟಿ ಹಾಲು ಜಾಲರಿ ಹಾಕ್ಬಿಟ್ಟು ಅದನ್ನ ನೀಟಾಗಿ ಸೋಸ್ಕೊಳ್ತಾ ಇದ್ದಾರೆ. ಅದೇ ಕುದ್ದು 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 ಕಡಿಮೆ ಅಂತ ಬರುತ್ತೆ ಸರ್. ಈಗ ನಾಳೆ ಯಾರು ಫುಡ್ ಆಫೀಸರ್ ಬಂದು ಚೆಕ್ ಮಾಡಿದ್ರು ಕೂಡ ಇದರಲ್ಲಿ ಏನು ಮಿಸ್ಟೇಕ್ ಇಲ್ಲಪ್ಪ. ಗುಣಮಟ್ಟದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಮೊನ್ನೆ ಬೆಂಗಳೂರು ಕಳಿಸಿವಿ. ಓಕೆ. ಮತ್ತೆ ಇದು ಸಿಂಧನೂರು ಕಳಿಸಿವಿ, ರಾಯಚೂರು ಕಳಿಸಿವಿ. ಸೊ ಇದು ಉಕ್ಕಕ್ಕೂ ಬರ್ತಾ ಇದೆ, ಜೊತೆಗೆ ಇದು ಹೊಡಿತಾನೂ ಇದೆ. ಏನೇನ ಹಂಚಿಗೆ ಎಳ್ಕೊಳ್ತಾ ಇದ್ದೀರಾ? ಇದು ಪಬ್ಲಿಕ್ ತಿನ್ನೋದು ನಾವು ಹೆಂಗ್ ಬೇಕಾ ಯಾವ ಥರ ಮಾಡಿದ್ರೆ. ಪ್ರಾರಂಭದಲ್ಲಿ ಒಂದು 60 ಲೀಟರ್ ಹಾಲನ್ನು ಹಾಕೊಂಡಿದ್ರಿ, ಈಗ ಬರೀ ಒಂದು 10-12 ಲೀಟರ್ ಅಷ್ಟೇ ಉಳ್ಕೊಂಡಿದ್ದಾರೆ. ಹೌದು ಸರ್. ಈ ಹಾಲನ್ನು ಕುದಿಸ್ಕೊಳ್ಳೋದಕ್ಕೆ ಶುರು ಮಾಡಿ ಸುಮಾರು 3 ಗಂಟೆಗಳ ಕಾಲ ಕ್ರಮಿಸಿದೆ. ಈ ರೀತಿಯ ಉದ್ಯಮಗಳು ಉಳಿಬೇಕ್ರಿ. ಇವ್ರಿ ನಮ್ಮ ದೇಸಿ ಸ್ಥಳೀಯ ಉದ್ಯಮಗಳು. ಸಕ್ಕರೆನ ಹಾಕೊಳ್ತಾ ಇದ್ದಾರೆ. ಸರ್. ಓಕೆ. ವಿಜಯನಗರ ಸೈಕಲ್ ಕೋವಾ. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಮತ್ತೊಂದು ವಿಶೇಷವಾದ ಸಂಚಿಕೆ. ಕಾರಣ, ನಾನಿವತ್ತು ನಮ್ಮ ಹೊಸಪೇಟೆಯ ಪಕ್ಕದಲ್ಲಿರುವಂತಹ ಕೊಂಡನಾಯಕನ ಹಳ್ಳಿಯ ಶೇಖ್ ಶಾ ವಲಿ ಅವರ ಮನೆಗೆ ಬಂದಿದ್ದೀನಿ. ಕಾರಣ, ಇವರು ಅತ್ಯದ್ಭುತವಾಗಿ ಸೈಕಲ್ ಖೋವಾನ ಮಾಡ್ತಾರೆ ಮತ್ತು ಇದನ್ನು ತಂದುಬಿಟ್ಟು ಇವರು ಹೊಸಪೇಟೆಯ ನಾನಾ ಕಡೆಗಳಲ್ಲಿ ಮಾರ್ತಾರೆ. ಇದು ಹೊಸಪೇಟೆಯಲ್ಲಿ ಮನೆ ಮಾತಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವರ ಸೈಕಲ್ ಕೋವಾ ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಈಗ ಇವರ ಮನೆಗೆ ಹೋಗೋಣ. ನನ್ನ ಹಿಂದ್ಗಡೆ ಇವರ ಮನೆ ಕಾಣಿಸ್ತಾ ಇರಬಹುದು. ಪಕ್ಕದಲ್ಲೇ ಇವರ ಖೋವಾದ ಭಟ್ಟಿ ಕೂಡ ಇದೆ. ಈಗ ಒಳಗೆ ಹೋಗಿಬಿಟ್ಟು ಇವರು ಯಾವ ರೀತಿ ಸೈಕಲ್ ಕೋವಾನ ಸಿದ್ಧಗೊಳಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ಬನ್ನಿ ನೋಡೋಣ. ಶೇಖ್ ಶಾ ವಲಿ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸೊ ಇದು ನಿಮ್ಮ ಮನೆ? ಹ್ಞೂ ಸರ್, ನಮ್ಮ ಮನೆ ಸರ್. ಹಾಗೇನೆ ನಿಮ್ಮ ಇದು ಕೋವಾ ಭಟ್ಟಿ ಇದು ಸರ್, ಭಟ್ಟಿ ಸರ್. ಸ್ವಲ್ಪ ತೋರಿಸ್ಕೊಡ್ತೀರಾ ನಮಗೆ ಇದ್ರ ಬಗ್ಗೆ? ನಾನು ಮೊನ್ನೆ ಅಣ್ಣವ್ರನ್ನ ಭೇಟಿ ಆದೆ. ಅವ್ರನ್ನ ಅನುಮತಿಯನ್ನ ಕೇಳಿದಾಗ ಪ್ರೀತಿಯಿಂದ ಬನ್ನಿ ಸರ್, ಯಾವಾಗ ಬೇಕಿದ್ರೇನಂತೆ ಅಂತ ಹೇಳಿದ್ರು. ಹೌದು ಸರ್. ಸೊ ಇದು ಹೊಟ್ಟಿನ ಒಲೆನಾ ಇದು? ಹ್ಞೂ ಸರ್. ಓಕೆ. ಇದು ಹೊಟ್ಟಿನ ಒಲೆ ಸರ್. ಇದು ಓಕೆ. ಇದು ಕಡಾಯಿ ಸರ್. ಕಡಾಯಿ. ಇದು 120 ಲೀಟರ್ ಕಡಾಯಿ ಸರ್. 120 ಲೀಟರ್ನಷ್ಟು ಹಾಲು ಹಿಡಿಯುತ್ತಾ ಇದು? ಅದು ಕೆಪಾಸಿಟಿ ಐತೆ ಸರ್. ಓಕೆ. ಮತ್ತೆ ಇದು ಏನು? ತೌಡು ಸರ್. ತೌಡು, ಕಟ್ಟಿಗೆ ತೌಡು. ಸಾಮಿಲಲ್ಲಿ ಉಳಿಯುತ್ತಾ? ಕಟ್ಟಿಗೆ ತೌಡು. ಅದರಿಂದಾನೇ ಮಾಡ್ತೀರಾ? ಹೌದು ಸರ್. ಓಕೆ. ಅಣ್ಣರೇ, ಇದು ಸುಮಾರು ಎಷ್ಟು ವರ್ಷಗಳಿಂದ ನೀವು ಮೊದಲು ನಮ್ಮ ತಾತವರು ಫಸ್ಟಿಗೆ ನಮ್ಮ ತಾತವ್ರು ಮಾಡ್ತಿದ್ರು ಸರ್. ನಮ್ಮ ತಾತವ್ರು ಮಾಡ್ತಿದ್ರು. ಅವರು ಎಸ್ಪರ್ಟ್ ಆದರು. ಓಕೆ. ಎಸ್ಪರ್ಟ್ ಆದ್ಮೇಲೆ ಅಲ್ಲಿಗೆ ಬಿಟ್ಬಿಟ್ಟಿವಿ ನಾವು. ಬಿಟ್ಟು ನಮ್ಮ ಇಬ್ಬರು ತಮ್ಮನವರೆಲ್ಲ ಬೇರೆ ಕೆಲಸ ಹೋಗ್ಬಿಟ್ರು. ಓಕೆ. ಈಗ ಮತ್ತೆ ನಾನು ನಮ್ಮ ತಾತನ ಯಾಕೆ ಬಿಡ್ಬೇಕು ಅಂತೇಳಿ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೆ. ನೀವು ಎಷ್ಟು ವರ್ಷಗಳಿಂದ ನಡೆಸ್ತಾ ಇದ್ದೀರಾ? 32 ವರ್ಷ ಸರ್. 32 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ? ಹೌದು ಸರ್. ಅಣ್ಣರೇ, ಈಗ ಖೋವಾ ಅಂತ ಬಂದ ಮೇಲೆ ಮೊದಲು ಅದಕ್ಕೆ ಹಾಲು ಬೇಕಾಗುತ್ತೆ. ಹೌದು ಸರ್. ಸೊ ಅದಕ್ಕೆ ಏನು, ಎಮ್ಮೆ ಹಾಲ, ಆಕಳ ಹಾಲ? ಇಲ್ಲ ಸರ್, ಪಕ್ಕ ಎಮ್ಮೆ ಹಾಲು ಸರ್. ಎಮ್ಮೆ ಹಾಲೇ ಬೇಕಾಗುತ್ತೆ. ಆಕಳ ಆದ್ರೆ ಬರಲ್ಲ ಸರ್, ಹುಳಿ ಬಂದ್ಬಿಡುತ್ತೆ. ಭಾಳ ದಿನ ತಡೆಯಲ್ಲ. ಓಕೆ. ಎಮ್ಮೆ ಹಾಲೇ ಬೇಕು ಸರ್. ಓಕೆ. ಈಗ ಹಾಲನ್ನ ಎಲ್ಲಿಂದ ಖರೀದಿ? ಸಂಕಲಾಪುರದಾಗ ತೊಗೊಂತೀವಿ ಸರ್. ಓಕೆ. ಸಂಕಲಾಪುರ ಡ್ಯಾಮ್. ಓಕೆ. 2 ಕಡೆ ತೊಗೊಂತೀವಿ ಸರ್. ಸೊ ನೀವೇ ನೇರವಾಗಿ ಹೋಗಿ ಅಲ್ಲೇ ಖರೀದಿ ಮಾಡ್ಕೊಂಡ್ ಬರ್ತೀರಾ ರೈತರ ಹತ್ರ? ಹೌದು. ಹೌದು ಸರ್. ಓಕೆ. ಪ್ರತಿನಿತ್ಯ ಎಷ್ಟು ಲೀಟರ್ ಹಾಲು? 60ರಿಂದ 80 ತಗೊಂಡ್ ಮಾಡ್ತೀವಿ ಸರ್. 60ರಿಂದ 80 ಲೀಟರ್ ಹಾಲು ಬಳಸ್ತೀರಾ? 80, 100 ಹೆಂಗ ಸೇಲ್ ಐತೆ ಹಂಗ ಆಯ್ತು ಸರ್. ಓಕೆ. ಈ ಹಾಲನ್ನ ತಂದು ಕುದಿಸಿ ಹಾಲು ಫಸ್ಟ್ ತೊಗೊಂಬರ್ತೀವಿ ಸರ್. ಹಾಲು ತೊಗೊಂಬಂದು ಇದು ಕಡಾಯಿಗೆ ಸುರಿತೀವಿ. ಓಕೆ. ಕಡಾಯಿಗೆ ಸುರಿವಿ ಬೆಂಕಿ ಹಚ್ಚಿ ಸ್ಟಾರ್ಟ್ ಮಾಡ್ತೀವಿ ಸರ್. ಒಂದು 6ರಿಂದ 7 ತಾಸು ಆಗ್ತದೆ ಸರ್. 6-7 ತಾಸು ಆಗುತ್ತೆ ಇದೆಲ್ಲ ತಯಾರಾಗುತ್ತೆ. ಕವಾ ಕಡಿಗೆ ಬರತ್ತೆ. ಮತ್ತೆ ನಿಮ್ಮ ಎಷ್ಟು ಬ್ರಾಂಚ್ಗಳಿದಾವೆ ಅಂದ್ರೆ ಎಲ್ಲೆಲ್ಲಿ ಸಿಗುತ್ತೆ? ನಮ್ಮ ಈಗ ಸದ್ಯಕ್ಕೆ ಹಾಸ್ಪಿಟಲ್ 3 ನಡೆಯಕತ್ತವೆ ಸರ್. ಒಂದು ಮೂರಂಗಡಿ ಸರ್ಕಲ್ ಇದೈತಲ್ಲ ಸರ್, ಬಾಟಾ ಶೋರೂಮ್ ಪಕ್ಕಿಗೆ. ಬಾಟಾ ಶೋರೂಮ್ ಪಕ್ಕಕ್ಕೆ ಒಂದೈತೆ. ಓಕೆ. ಡಿ ಮಾರ್ಟ್ ಒಂದೈತೆ. ಡಿ ಮಾರ್ಟ್ ಹತ್ರ ಒಂದಿದೆ. ವಿಜಯನಗರ ಕಾಲೇಜ್ ಹತ್ರ ನೀವೇ ಇರ್ತೀರಾ ಅಲ್ಲಿ? ಇಲ್ಲಿ ತಯಾರು ಮಾಡ್ಕೊಂಡು ಅಲ್ಲಿ ಓದ್ತೀನಿ ಸರ್. ಓಕೆ. ಯಾರಿಗಾದ್ರೂ ಆಸಕ್ತಿ ಇದ್ರೆ ನಿಮಗೆ ನಿಮ್ಮ ನಂಬರ್ನ ಡಿಸ್ಪ್ಲೇ ಮಾಡಿದ್ರೆ ಅವ್ರಿಗೆ ಕಳಿಸ್ಕೊಡ್ತೀರಾ? ಕಳಿಸ್ತೀವಿ ಸರ್. ಯಾವಾಗ ಯಾವ ಟೈಮನ್ನ ಫೋನ್ ಮಾಡಿ ಸರ್. ಓಕೆ. ಅವ್ರಿಗೆ ಮನೆಗೆ ಆರ್ಡರ್ ಕೊಡ್ತೀವಿ ಸರ್. ಎಲ್ಲೇ ಇದ್ರು ಕಳಿಸ್ಕೊಡ್ತೀರಾ ಅಥವಾ ಹೊಸಪೇಟೆ ಸುತ್ತಮುತ್ತ? ಇಲ್ಲ ಸರ್, ಅವ್ರು ಎಲ್ಲೇನೇ ಹೇಳಿ ಸರ್ ಕಳಿಸ್ಕೊಡ್ತೀವಿ ಸರ್. ಮೊನ್ನೆ ಶಿವಮೊಗ್ಗ ಕಳಿಸಿದ್ವಿ, ಮೊನ್ನೆ ಬೆಂಗಳೂರು ಕಳಿಸಿದ್ವಿ. ಓಕೆ. ಮತ್ತೆ ಇದು ಸಿಂಧನೂರು ಕಳಿಸಿದ್ವಿ, ರಾಯಚೂರು ಕಳಿಸಿದ್ವಿ. ಎಲ್ಲೆಲ್ಲಿ ಆರ್ಡರ್ ಬರ್ತೋ ಅಲ್ಲೇ ಕಳಿಸಿದ್ವಿ. ಎಲ್ಲೇ ಆರ್ಡರ್ ಬಂದ್ರು ಕಳಿಸ್ಕೊಡ್ತೀರಾ? ಫೋನ್ ಮಾಡ್ತಾರ, ಫೋನ್ ಮಾಡ್ತಾರೆ 2 kg ಬೇಕು, 5 kg ಬೇಕು ಅಂತ ಹೇಳಿದ್ರೆ ಕಳಿಸ್ಬಿಡ್ತೀವಿ. ಯಾವ್ದೋ ಮದುವೆ ಹೋಗಿದ್ದು ಇದ್ರೆ ಕಳಿಸ್ತೀವಿ ಸರ್. ಓಕೆ. ಏನು ಬೆಲೆ ಅಣ್ಣ ಇದ್ರದ್ದು? ಇದ್ರದ್ದು ನೋಡಿ ಸರ್, ನಮ್ದು 520 ಸರ್. 520 ರೂಪಾಯಿ 1 kg. ಓಕೆ. ಅರ್ಧ kg 260. 1/4 kg 130 ಸರ್. ಓಕೆ. ಏನೇನಿಲ್ಲ ಸರ್ ಇದಕ್ಕೆ, ಯಾವುದು ಮಿಕ್ಸಿಂಗ್ ಇಲ್ಲ, ಏನಿಲ್ಲ. ಹಾಲು, ಎಮ್ಮೆ ಹಾಲು. ಹಾಲಾದ್ಮೇಲೆ ಹಾಲು ಕುದ್ದ ಮೇಲೆ ಸಕ್ಕರೆ ಹಾಕ್ತು ಅಷ್ಟೇ ಸರ್. ಬೇರೆ ಏನು ಐಟಮ್ ಮಿಕ್ಸ್ ಮಾಡಲ್ಲ.
ಓಕೆ. ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಬಳ್ಳಾರಿ ಸರ್. ಬಳ್ಳಾರಿ ಅಂತೇಳಿ ಗೂಡು ಸಾಬ್ನವ್ರು ಅಂತ ಒಬ್ರು ಇದ್ರು ಸರ್. ಓಕೆ. ಬಳ್ಳಾರಿ ಪಕ್ಕಿಗೆ ಒಂದು ಹಳ್ಳಿ ಚನ್ನಸ್ಪುರ ಅಂತೇಳಿ ಅವ್ರು ತಯಾರು ಮಾಡಿ ಸರ್. ಅವರು ರೈತರು ಸರ್. ಓಕೆ. ಅವರು ಫಸ್ಟಿಗೆ ಇದು ಸೈಕಲ್ ಕವ ಅಂತೇಳಿ ಬಳ್ಳಾರಿಗೆ ಬಂದು ಅವರಿಂದ ಇದು ಸೈಕಲ್ ಕವ ತಯಾರಾಗಿದೆ ಸರ್. ಅವರಿಂದ ಎಲ್ಲ ಸುತ್ತಮುತ್ತ ಹಳ್ಳಿ. ಅಣ್ಣ, ಪ್ರತಿನಿತ್ಯ ಇದನ್ನ ಇಲ್ಲಿ ಕೋವಾ ಮಾಡ್ಕೊಳ್ಳೋಕ್ಕೂ ಮೊದಲು ಇದನ್ನ ಪೂರ್ತಿ ಸ್ವಚ್ಛಗೊಳಿಸ್ಕೊಂಡ್ಬಿಡ್ತೀರಲ್ಲ? ಹೌದು ಸರ್. ಓಕೆ. ಇಲ್ಲಪ್ಪ ಇಲ್ಲ ಜಿಗಿಟ್ ಬಂದು ಅಂಟು ಬರುತ್ತೆ ಸರ್. ನೀಟಾಗಿ ತೊಳ್ಕೊಂಡ್ಬಿಡ್ತೀರ ಅವತ್ತಿಂದ ಅವತ್ತೇ? ಹೌದು ಸರ್. ಓಕೆ. ದಿವಸ ಕ್ಲೀನ್ ಮಾಡಿದ್ರೆ ಆಗತ್ತೆ ಸರ್. ಹಾಲು ಇಲ್ಲ ಹಾಲು ಹೊಡೆದೋಗ್ಬಿಡುತ್ತೆ ಸರ್. ಹಾಲು ಹೊಡೆದ್ರೆ ಕವ ಬರಲ್ಲ. ಸೊ ಇದ್ರಲ್ಲಿ ಒಂದು ಸ್ವಲ್ಪ ಕಲ್ಮಶ ಏನಾದ್ರು ಹಾಲು ಹೊಡೆದೋಗ್ಬಿಡುತ್ತೆ. ಹಾಲು ಹೊಡೆದ್ರೆ ಕವ ಬರಲ್ಲ ಸರ್. ಸೊ ಇದು ಹಾಲಣ್ಣ ನೀವು ಬಳಸೋವಂಥದ್ದು ಎಮ್ಮೆ ಹಾಲು ಗಟ್ಟಿ ಹಾಲು ಸರ್. ಎಮ್ಮಿ ಗಟ್ಟಿ ಹಾಲು. ಸೊ ಇದು ಎಷ್ಟು ಲೀಟ್ರ್ ಹಾಲಿದೆ ಅಣ್ಣ ಮೊದಲಿಗೆ? ಇದು 15 ಲೀಟ್ರ್ ಸರ್. 15 ಲೀಟ್ರ್ ಇದೆ. ಇನ್ನೊಂದಷ್ಟು ಹಾಲು ಬರಬೇಕಿದೆ ಈಗ? ಇನ್ನೊಂದು 15 ಬರುತ್ತೆ ಸರ್. ಒಂದು 20 ಬರುತ್ತೆ ಸರ್. ಓಕೆ. ಒಟ್ಟಿಗೆ 60 ಲೀಟ್ರ್. 60 ಲೀಟ್ರ್ ಸರ್. ಗಣೇಶರೇ ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವರ್ಷಗಳಿಂದ ಶೇಕ್ಷಾವಲಿ ಅವರಿಗೆ ಹಾಲು ಕೊಡ್ತಾ ಬರ್ತಾ ಇದ್ದೀರಾ? ಸರ್ ಈಗ ಒಂದು 2 ಇಯರ್ಸ್ ಇಂದನೂ ಕೊಡ್ತಾ ಬರ್ತಿದ್ದೀವಿ. 2 ವರ್ಷದಿಂದ? 2 ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಿದ್ದೀವಿ. ರೆಗ್ಯುಲರ್ ಆಗಿ. ಓಕೆ. ಎಷ್ಟು ಲೀಟರ್ ಹಾಲು ತಂದಿದ್ದೀರಾ ಈಗ? ಸರ್ ಈಗ ಡೈಲಿ ಬಂದು ಒಂದು 22-23 ಲೀಟರ್ ಆಗುತ್ತೆ. ಓಕೆ. ಪ್ರೆಸೆಂಟ್ ಈಗ ಬಂದಿರೋದು 13 ಲೀಟರ್ಸ್. ಓಕೆ. ಸಾಯಂಕಾಲ ಬಂದು ಒಂದು 12 ಲೀಟರ್ಸ್ ಬರುತ್ತೆ. ಓಕೆ. ಸೊ ಆಗ್ತಾನೆ ಹಿಂಡಿ ತಂದಿರುವಂತಹ ಹಾಲಿದು. ಹಾಗೆ ರೈತರಿಂದ ಅದನ್ನು ಇಲ್ಲ ಒಂದು ಇವರೇ ಹೋಗ್ಬಿಟ್ಟು ಅಲ್ಲಿ ಮನೇಲಿ ಇಸ್ಕೊಂಬರ್ತಾರೆ ರೈತರ ಮನೆಯಿಂದ, ಅಥವಾ ಖುದ್ದು ರೈತರೇ ಇವ್ರು ಗಣೇಶ್ ಅವರು ಬಂದು ಕೊಡ್ತಾ ಇರೋದು. ಎಸ್, ಜಾಲರಿ ಹಾಕ್ಬಿಟ್ಟು ಅದನ್ನು ನೀಟಾಗಿ ಸೋಸ್ಕೊಳ್ತಾ ಇದ್ದಾರೆ. ಈಗ ಒಂದು 13 ಲೀಟ್ರ್ ಮೊದಲು ಹಾಕ್ಕೊಂಡ್ರಿ, ಈಗ 15 ಸರ್. ಇವಾಗ ಮತ್ತೊಂದು 15 ಲೀಟ್ರ್ ಹಾಲು. ಹೆಚ್ಚು ಕಡಿಮೆ ಒಂದು 28ರಿಂದ ಒಂದು 30 ಲೀಟರ್ ಹಾಲು ಹಾಕೊಂಡ್ರಿ ಇವಾಗ? 30 ಲೀಟರ್ ಸರ್. ಈಗ ಒಲೆ ಹಚ್ಚಕತ್ತೀನಿ ಸರ್. ಈಗ ಒಲೆ ಹಚ್ತಾರೆ, ಇನ್ನೂ ಹಚ್ಚಿರ್ಲಿಲ್ಲ. ಸೊ ಹೊಟ್ಟಿನ ಒಲೆ ಇದು. ಎಷ್ಟು ಲೀಟ್ರ್ ಇದೆ ಸರ್ ಇದು ಹಾಲು? 30 ಲೀಟ್ರ್ ಇದೆ. ಸೊ ಈಗ ಬಂದಿರುವಂತಹ ಈ 30 ಲೀಟ್ರ್ ಹಾಲನ್ನು ಕೂಡ ಈಗ ಸೋಸ್ಕೊಂಡ್ಬಿಡ್ತೀರಾ? ಹ್ಞೂ ಸರ್. ಹಚ್ಚೋಣ. ಸೊ ಒಟ್ಟೀಗ ಸುಮಾರು ಒಂದು 60 ಲೀಟರ್ನಷ್ಟು ಹಾಲಿದೆ. 60 ಸರ್. ಒಂದು 6 ತಾಸರಿಂದ 7 ತಾಸು ಆಗುತ್ತೆ ಸರ್. 6-7 ತಾಸು ಪ್ರಕ್ರಿಯೆ ಇದು. ಕುದ್ದು ಗಟ್ಟಿ ಆಗ್ಬೇಕು ಸರ್ ಇದು. ಓಕೆ. ಒಂದು 6ರಿಂದ 7 ತಾಸು ಬೇಕು ಸರ್ ಇದು. ಓಕೆ. ಮುಂದೆ ಇದು ಕುದಿ ಬರ್ಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ? ಈಗ ಬಂದ್ಬಿಡುತ್ತೆ ಸರ್. ಈಗ ಬಂದ್ಬಿಡುತ್ತೆ. ಫಾಸ್ಟೇಜ್. ಓಕೆ. ದೊಡ್ಡದಲ್ಲ ಬಾಂಡ್ಲಿ? ಬಾಂಡ್ಲಿ ದೊಡ್ಡದು. ಕಿಚ್ಚೈತಲ್ಲ ಸರ್, ಎಲ್ಲಿ ಹೋಗಲ್ಲ ಸರ್. ಸೀದಾ ಅದಕ್ಕೆ ಹತ್ಬೇಕು. ಈಗ ಹೊಗೆ ಒಂದೇ ಮಾತ್ರ ಮ್ಯಾಗ ಗೊತ್ತೈತೆ, ಕಡಿಮೆ ಕಿಚ್ಚಲ್ಲ, ಅದಕ್ಕೆ ತಗಲ್ತ ಸರ್ ಬಾಂಡ್ಲಿಗೆ. ಕೆಲವೊಂದು ದಿನಗಳಂದ್ರೆ ಇಲ್ಲಿ ಸುಮಾರು 100-120 ಲೀಟರ್ನಷ್ಟು ಕೂಡ ಮಾಡೀನಿ ಸರ್. 120-130 ಎಲ್ಲ ಮಾಡೀನಿ ಸರ್. ಕುದ್ದು ಕಲರ್ ಬರ್ಬೇಕು ಸರ್. ಅದೇ ಇದ್ರಾಗ ಕಲರ್ ತೆಗಿತೀನಿ ಸರ್, ಕೆಂಪು. ಮತ್ತು ಕಲರು ಯಾವುದು ಏನು ಕೆಮಿಕಲ್ ಏನು ಮಿಕ್ಸಿಂಗ್ ಇಲ್ಲ ಸರ್ ನಮ್ಗೆ. ಕೆಲವರು ರವಾ ಮಿಕ್ಸ್ ಮಾಡ್ತಾರೆ, ಕೆಲವರು ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ ಸರ್, ಕೆಲವರು ಪೌಡ್ರ್ ಮಿಕ್ಸ್ ಮಾಡ್ತಾರೆ. ನಾವು ಏನು ಮಾಡಲ್ಲ ಸರ್. ನಿಮಗೆ ಬೇಕು ಅಂತ ಅನಿಸಿದಾಗ ಚೂರು ಹೊಟ್ಟಾಕಿ. ಹೌದು ಸರ್. ಹಾಂ, ಉರಿ ಕಡಿಮೆ ಆದಾಗ ಒಟ್ಟು ಹಾಕ್ತೀವಿ ಸರ್. ಪ್ರತಿನಿತ್ಯ ನೀವೇ ಇಲ್ಲಿ ತಯಾರು ಮಾಡ್ಕೊಂಡು ಅವ್ರಿಗೆ ಕೊಡೋದ್ರಲ್ಲಿ ಕೊಟ್ಟು ಮತ್ತೆ ನಾನು ತಗೊಂಡು. ಓಕೆ. ಯಾರ್ಯಾರು ಇಲ್ಲಿಂದ ತಗೊಂಡೋಗಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ತಾರೋ ಅವ್ರಿಗೆ ಕೊಟ್ಬಿಡ್ತೀರಾ? ಹ್ಞೂ ಸರ್. ನೀವು ವಿಜಯನಗರ ಕಾಲೇಜ್ ಪಕ್ಕಕ್ಕೆ? ಹೌದು ಸರ್. ಅಲ್ಲಿರ್ತೀರಾ? ಹೌದು ಸರ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ ಅಲ್ಲಿ? 5 ಗಂಟೆಯಿಂದ ರಾತ್ರಿ 10 ಗಂಟೆ. ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅಲ್ಲೇ ಇರ್ತೀರಾ? ಆ ಜಾಗದಲ್ಲಿ. ಸೊ ಇದ್ರ ಬಿಸಿ ಹೆಚ್ಚಾದಂಗೆ ಇಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಸರ್. ಶಾಖ ಜಾಸ್ತಿ ಇರುತ್ತೆ. ಹೌದು. ಇವಾಗ ನಾವು ನೋಡಬಹುದು ಹಾಲು ಕುದಿಯೋದಕ್ಕೆ ಶುರುವಾಯಿತು. ಒಳಗಡೆ ಆ ಕುದಿ ಇತ್ತು ಅಂತ ಕಾಣಿಸುತ್ತೆ, ಬಹುಶಃ ನಮ್ಗೆ ಮೇಲೆ ಕಾಣಿಸ್ತಾ ಇರಲಿಲ್ಲ. ಇವಾಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಲು ಕುದಿಯೋದು. ಈಗ ಕುದಿಯೋಕ್ಕೆ ಶುರುವಾಯ್ತರಣ. ಈಗ ಸುಮಾರು ಒಂದು 40 ನಿಮಿಷ ಆಯ್ತು ಇಟ್ಬಿಟ್ಟು ನೀವು ಬಾಂಡ್ಲಿನ ಒಂದು ಅರ್ಧ ಗಂಟೆ ಆಯ್ತು. ಆಯ್ತು ಸರ್. ಈ ಹಾಲು ಇವಾಗ ಉಕ್ಕಕ್ಕೆ ಬರುತ್ತೆ. ಹೌದು ಸರ್. ಉಕ್ಕದೇ ಇರೋ ರೀತಿ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ? ಇದೆಲ್ಲ ಅಳವಡಿಸ್ಬೇಕು ಸರ್. ಹಾಂ. ಸೊ ಒಂದು ಚುಂಚ್ಕ ತಗೊಂಡು ಗುರಡ್ಕೊಂತ ಇರ್ತೀರಾ? ಈ ಥರ ಕೈ ಆಡೋದ್ರಿಂದ ಉಕ್ಕಕ್ಕೆ ಬಂದಿದ್ದು ನಿಂತು ಹೋಗ್ಬಿಡುತ್ತಾ? ಕುತ್ಕೊಂಡ್ಬಿಡುತ್ತೆ ಸರ್. ಹಾಂ. ಇವಾಗ ಉಕ್ಕದಿಲ್ಲ, ಕುದಿಯಕ್ಕೆ ಶುರು. ಅದೇ ಕುದ್ದು ಕಡಿಮೆ ಆಕ್ಕೊಂತ ಬರುತ್ತೆ ಸರ್ ಈಗ. ಹಾಂ. ಎಷ್ಟು ಚೆನ್ನಾಗಿ ಈಗ ಕುದೀತಾ ಇದೆ ನೋಡಿ. ಸೊ ವೀಕ್ಷಕರೇ, ಈಗ ಈ ಪ್ರಕ್ರಿಯೆ ಶುರುವಾಗಿ ಸುಮಾರು ಒಂದು 3/4 ಗಂಟೆ ಅಥವಾ ಒಂದು 45 ನಿಮಿಷ ಕಳೆದಿದೆ. ಈಗಲೂ ನಾವು ನೋಡ್ತಾ ಇದ್ದೀವಿ ಚೆನ್ನಾಗಿ ಕುದೀತಾ ಇದೆ ಹಾಲು. ಮತ್ತು ಆ ಹಾಲನ್ನು ಏನು ಹಾಕ್ಕೊಂಡಿದ್ರಲ್ಲ ಅದರ ಮಟ್ಟ ಕಡಿಮೆ ಆಗ್ತಾ ಬರ್ತಾ ಇದೆ, ಗಟ್ಟಿ ಆಗ್ತಾ ಬರ್ತಾ ಇದೆ. ವೀಕ್ಷಕರೇ, ನಮ್ಮ
ಜೊತೆ ಈಗ ಶೇಖ್ ಶಾವಲಿ ಅವರ ಮಗ ರಿಯಾಜ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಫಾದರ್ ಅವರು ನಮ್ಮ ಮೊದಲಿಂದ ನಮ್ಮ ತಾತವರೆಲ್ಲ ಮಾಡ್ತಿದ್ದಾರೆ. ಸೊ ಅವರು ನಮ್ಮ ಫಾದರ್ನು ಮಾಡ್ತಿದ್ದಾರಲ್ಲ, ಸೊ ಅದ್ರ ಜೊತೆಗೆ ನಾವು ಊಟ ಸ್ವಲ್ಪ ಕಲಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಬಟ್ ಇನ್ ಫ್ಯೂಚರಲ್ಲಿ ನಾವು ಊಟ ಮುಂದಕ್ಕೆ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್. ಇದು ಹಾಕ್ತಾರೆ, ಬಾದಾಮ್ ಪೌಡರ್ ಹಾಕ್ತಾರೆ, ಕೆಲವೊಂದು ಕಡೆ ಏಲಕ್ಕಿ ಹಾಕ್ತಾರೆ, ಏಲಕ್ಕಿ ಪೌಡರ್. ಸೊ ನಮ್ಮಲ್ಲಿ ಆ ಥರ ಏನು ಮಿಕ್ಸ್ ಏನಿರಲ್ಲ, ಜಸ್ಟ್ ಪ್ಯೂರ್ ಎಮ್ಮೆ ಹಾಲು, ಇನ್ಕ್ಲೂಡಿಂಗ್ ಬರೀ ರೈತರ ಹತ್ರ ಡೈರೆಕ್ಟಾಗಿ ಕರ್ಕೊಂಬಂದು ಅಲ್ಲಿಂದನೇ ಸಪ್ಲೈ ಮಾಡಿಬಿಟ್ಟು ಇಲ್ಲ ಇದರಲ್ಲಿ ಹಾಕ್ಬಿಟ್ಟು ಬೇಸ್ ಕುದಿಸ್ತೀವಿ. ಸೊ ಕುದಿಸಿದಾದ್ಮೇಲೆ ಆಟೋಮೆಟಿಕ್ಕಾಗಿ ಅದು ಚೇಂಜಸ್ ಆಗ್ತದೆ, ಗಟ್ಟಿ ಬರ್ತಾ 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 ಚೇಂಜಸ್ ಆಗುತ್ತೆ. ಸೊ ಅದು ಆದಮೇಲೆ ಲಾಸ್ಟ್ ಎಂಡ್ ಮೂಮೆಂಟಲ್ಲಿ ಒಂದು 1 hour 2 hours ಇನ್ನು ಇಳಿಯುತ್ತಂತಂದರೆ ಆ ಟೈಮಲ್ಲಿ ಅಷ್ಟೇ ನಾವು ಇದು ಸಕ್ಕರೆ ಹಾಕ್ತೀವಿ. ಅಣ್ಣ ನೀವೀಗ ಹಾಲು ಬಿಸಿ ಮಾಡ್ಕೊಳಕ್ಕೆ ಶುರು ಮಾಡಿ ಸುಮಾರು 1.25 ಗಂಟೆ ಕಳೆದಿದೆ. ಹೌದು ಸರ್. ಈಗ ಹಾಲಿನ ಬಣ್ಣನೂ ನಿಧಾನಕ್ಕೆ ಬದಲಾಗ್ತಾ ಇದೆ. ಹೌದು ಸರ್. ಹಾಗೇನೆ ಹಾಲಿನ ಮಟ್ಟನೂ ಕಡಿಮೆ ಆಗ್ತಿದೆ. ಹೌದು, ಕಡಿಮೆ ಆಕ್ಕಂತ ಬರುತ್ತೆ ಸರ್. ಮತ್ತೆ ನೀವು ನಾನು ಗಮನಿಸ್ತಾ ಇದ್ದೀನಿ ಅವಾಗಿಂದ ಕೆನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ ನೀವು. ಇಲ್ಲ ಸರ್. ಕೆನೆ ಆದಂಗೆ ಅದನ್ನೆಲ್ಲ ಹೊಡೆದ್ರೆ ಟೇಸ್ಟ್ ಬರುತ್ತೆ ಸರ್. ಓಕೆ. ಹಾಲು ಹಾಕಿದಾಗ ಫುಲ್ ಬೆಳ್ಳಗಿತ್ತು, ಹೌದು ಸರ್. ಈಗ ನಿಧಾನಕ್ಕೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ. ಹೌದೌದು. ಸೊ ಇದಕ್ಕೆ ಸಕ್ಕರೆ ಎಷ್ಟು ಸಕ್ಕರೆ ಹಾಕ್ತೀರಣ್ಣ? ಸರ್ 60 ಲೀಟರ್ಗೆ 6 kg ಸಕ್ಕರೆ ಹಾಕ್ತಾರೆ ಸರ್ ಕೆಲವರೆಲ್ಲರೂ. ಹಾಂ, ನಾವು 4.5 kg ಹಾಕ್ತೀವಿ ಸರ್. 4.5 kg. ಸೊ ಸಾಧ್ಯವಾದಷ್ಟು ಕಡಿಮೆ ಶುಗರ್ ಕಂಟೆಂಟ್ನ ಕಡಿಮೆನೇ ಇಡ್ತೀವಿ. ಯಾಕಂದ್ರೆ ಸ್ವೀಟ್ ಬರುತ್ತೆ ಸರ್ ಹಾಲು. ಹಾಲು ಸ್ವೀಟ್ ಅಂಶ ಇರ್ತದೆ. ನಾನು 6 kg ಸಕ್ಕರೆ ಹಾಕಿದ್ರೆ ಇದಾಗ್ಬಿಡುತ್ತೆ ಸರ್, ಸ್ವೀಟ್ ಜಾಸ್ತಿ ಆಗ್ಬಿಡುತ್ತೆ. ನನಗೆ 1.5 kg ಕವ ಜಾಸ್ತಿ ಬರುತ್ತೆ ಸರ್. ನಾನು ಆ ಥರ ಮಾಡಲ್ಲ, ನನ್ನ ಗಿರಾಕಿ ಬರಲ್ಲ. ಸೊ ಸಕ್ಕರೆ ಹಾಕೋದ್ರಿಂದ ನಿಮಗೆ ಕೋವಾ ಜಾಸ್ತಿ ಬಂದ್ರೂ ನೀವು ಗುಣಮಟ್ಟದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಈಗ 1.5 kg ನಾನು ಸಕ್ಕರೆ ಜಾಸ್ತಿ ಹಾಕಿದ್ರೆ 1.5 kg ನನಗೆ ಕವ ಪ್ರಾಫಿಟ್ ಐತೆ ಸರ್. 700 ಲಾಭ ಐತೆ. ಆದ್ರೆ ನಾನು ಆ ಕೆಲಸ ಮಾಡಲ್ಲ. ಯಾಕಂದ್ರೆ ಕಸ್ಟಮರ್ಗೆ ಸಿಹಿ ಆಯ್ತಪ್ಪ ಅಂದ್ರೆ ಇನ್ನೊಂದ್ಸಲ ಗಿರಾಕಿ ನನ್ನ ಕಡೆ ಬರಲ್ಲ ಸರ್. ಓಕೆ. ಮತ್ತೆ ಇದನ್ನ ಸ್ಟೋರ್ ಮಾಡಕ್ಕೆ ನೀವು ಹಿತ್ತಾಳೆ ಪಾತ್ರೆನ ಬಳಸ್ತೀರ. ಅದನ್ನೇ ಯಾಕೆ ಬಳಸೋದು? ಅದು ಹೇಗೆ ಬಂತು ಪರಂಪರೆ? ಈಗ ಎಲ್ಲೇ ಸೈಕಲ್ ಕೋವಾ ಅಂತ ನಾವು ನೋಡಿದ್ರು ಕೂಡ ಈಗ ಹಿತ್ತಾಳೆ ಪಾತ್ರೆ ಇದ್ರೆ ಮಾತ್ರ ಅದು ಕವ ಸೇಲ್ ಸರ್. ಅದನ್ನ ನೋಡಿ ಜನ ಪಬ್ಲಿಕ್ ಬರುತ್ತೆ ಸರ್. ಓಕೆ. ಅದೆಲ್ಲ ಬರಲ್ಲ ಸರ್. ಇದು ಸೈಕಲ್ ಕೋವಾ ಇದು ಅಂತ ಗೊತ್ತಾಗ್ಬಿಡುತ್ತೆ. ಸೈಕಲ್ ಕೋವಾದ ಟ್ರೇಡ್ ಮಾರ್ಕ್ ಇದ್ದಂಗೆ ಅಂತ. ವೀಕ್ಷಕರೇ, ಸ್ಕ್ರೀನ್ನ ಬಲಭಾಗದಲ್ಲಿ ತಾವು ನೋಡ್ಬೋದು ಹಾಲು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಎಡಭಾಗದಲ್ಲಿ ತಾವು ಗಮನಿಸಿದ್ರೆ ಕೆನೆ ಎಷ್ಟು ಚೆನ್ನಾಗಿ ಕೆನೆಗಟ್ಟಿದೆ ಈ ಹಾಲು ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಹೋಗ್ಬಿಟ್ಟು ಅದೆಲ್ಲವೂ ಹಾಗೆ ಶೇಖರಣೆಗೊಳ್ತಾ ಇದೆ ಕೆನೆ. ಆ ಕೆನೆ ಕಟ್ಟಿದಾಗಲೆಲ್ಲ ಇವರು ಕೈ ಆಡ್ಕೊಳ್ತಾ ಇದ್ದಾರೆ. ಆ ಕೆನೆಯಿಂದನೇ ಇದು ಅಷ್ಟು ಚೆನ್ನಾಗಿ ರುಚಿಸುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಕೆನೆ ಕಟ್ಟಿದಾಗಲೆಲ್ಲ ಅಣ್ಣವರು ಅದನ್ನು ಒಂದು ಚುಂಚ್ಕ ತಗೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದಾರೆ. ಸೊ ಭಾಳ ಹೊತ್ತಿಗೆ ಕೈ ಆಡ್ದಲ್ಲಿ ಹಾಗೆ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತಲ್ಲ? ತಳ ಹಿಡಿಯಲ್ಲ ಸರ್. ಈಗ ಹಿಡಿಯಲ್ಲ. ಈಗ ಹಿಡಿಯಲ್ಲ, ಸಕ್ಕರೆ ಹಿಡಿದ್ವಿ. ಓಕೆ. ಆಮೇಲೆ ಹಾಲು ಗಟ್ಟಿ ಆದಂಗಲ್ಲ ಅವ ತಳ ಹಿಡಿದ್ವಿ ಸರ್. ಇದು ಕೈ ಆಡ್ತಾ ಇದ್ರೆ ಇದು ಕವ ಕುಲ್ಲ ಬರುತ್ತೆ ಸರ್. ಓಕೆ. ಉದುರು ಬೆಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಮುದ್ದೆ ಆಗ್ಬಿಡ್ತು ಸರ್. ಕೆನೆ ಕಟ್ಟಿದಾಗ ಮಾತ್ರ ಕೈ ಆಡಿಸ್ಕೊಳ್ಳೋದು ಬಿಟ್ರೆ ಬೇರೆ ಏನೂ ಮಾಡ್ತಾ ಇಲ್ಲ. ಇನ್ನೊಂದು ಕಡೆಗೆ ನೀವು ಒಲೆ ಚೆನ್ನಾಗಿ ಉರಿಯೋ ಥರ ನೋಡ್ಕೊಳ್ತಾ ಇದ್ದೀರಾ ಹೊಟ್ಟು ಹಾಕ್ಬಿಟ್ಟು. ಹೌದು ಸರ್. ವೀಕ್ಷಕರೇ, ಶೇಖ್ ಶಾವಲಿ ಅವರನ್ನ ತಮಗೆ ಈ ವಿಡಿಯೋದ ಮೂಲಕ ಪರಿಚಯಿಸ್ತಾ ನನಗೆ ಇನ್ನೊಂದು ಅನ್ನಿಸ್ತಾ ಇದೆ. ಏನಪ್ಪ ಅಂತಂದರೆ ಈ ರೀತಿಯ ಉದ್ಯಮಗಳು ಉಳಿಬೇಕ್ರಿ. ಇವ್ರಿ ನಮ್ಮ ದೇಸಿ ಸ್ಥಳೀಯ ಉದ್ಯಮಗಳು. ಈ ರೀತಿ ಸ್ವಾವಲಂಬಿ ಜೀವನವನ್ನು ಕಟ್ಕೋಬೇಕು ನಮ್ಮ ಜನ. ಬೇರೆ ಯಾರ ಮೇಲೂ ಅವಲಂಬಿತರಾಗಬಾರ್ದು. ಸ್ವಯಂ ಕೃಷಿಯನ್ನು, ಸ್ವಯಂ ಉದ್ಯೋಗವನ್ನು ಮಾಡಬೇಕು. ವೀಕ್ಷಕರೇ, ಈಗ ನಾವು ನೋಡ್ತಾ ಇದ್ದೀವಿ ನಿಧಾನಕ್ಕೆ ಹಾಲು ಉಕ್ಕೋದಕ್ಕೆ ಬರ್ತಾ ಇದೆ. ಮೊದಲು ಇಟ್ಟ ತಕ್ಷಣ ಒಂದು 20 ನಿಮಿಷಕ್ಕೆ ಒಂದು ಅರ್ಧ ಗಂಟೆಗೆ ಉಕ್ಕೋದಕ್ಕೆ ಬಂದಿತ್ತಲ್ಲಣ್ಣ, 2 ತಾಸಿಗೆ ಮತ್ತೆ ಉಕ್ಕೋದಕ್ಕೆ ಬರ್ತಾ ಇದೆ. ಇದು ಗಟ್ಟಿ ಆಗೋದು ಉಕ್ಕೋದೆ ಸರ್. ಹಾಂ. ಇದು ಗಟ್ಟಿ ಹಾಕಂತ ಬರುತ್ತೆ ಸರ್. ಓಕೆ. ಈಗ ಹಾಲು ಒಂದು ಸ್ವಲ್ಪ ಒಡೆಯೋ ಥರ ಆಗ್ತಾ ಇತ್ತಲ್ಲಣ್ಣ? ಈಗ ಹೊಡಿತೀವಿ ಸರ್. ಹಾಂ, ಹೊಡಿತಾ ಇತ್ತು ಈಗ ಹಾಲು ಹೊಡಿತೀವಿ ಸರ್. ಹಾಂ. ನಾವು ಹೊಡೆದ್ರೆ ಕವಲ್ಲ ಸರ್. ಅದೇ ಹೊಡಿಬೇಕು ಸರ್. ಇದು ಇದು ಅದೇ ಖುದ್ದು ಅದೇ ಹೊಡಿಬೇಕು. ಹಂಗಾದ್ರೆ ಕವಾತ ಸರ್. ಓಕೆ. ಇದು ನಾವು ಏನೋ ನಿಂಬೆಹಣ್ಣು ಹಿಂಡಿ ಏನೋ ಜಲ್ದಿ ಹೊಡೆದು ನಾನು ಜಲ್ದಿ ಒಂದು ತಾಸನಾಗ ಕವ ತಯಾರು ಮಾಡಿದ್ರೆ ಕವ ಆಗಲ್ಲ ಸರ್. ಅದು ಕವನೇ ಅಲ್ಲ ಅಣ್ಣ. ಈ ಬಾರಿ ಈ ಉಕ್ಕಿ ಕಡಿಮೆ ಆಯ್ತಲ್ಲ ನೀವು ಕೈ ಆಡಿಸ್ಕೊಂಡಾಗ, ಈಗ ನಾವು ಇದು ಕಂಠದಲ್ಲಿ ನೋಡ್ಬೋದು. ಇದು ಹೊಡೆದು ಕೆನೆ ಸರ್. ಇದು ಕೆನೆ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ. ಹೌದು ಸರ್. ಇದನ್ನ ನಾವು ಕೆದರಲ್ಲ ಸರ್. ಇದು ಇದು ಕಲರ್ ಬರೋಕಿದ್ದು. ಓಕೆ. ಸೊ ಅರ್ಗಲ್ಲೇ ಬಂದಿದೆಯಲ್ಲ, ಇದನ್ನೆಲ್ಲ ಗುರಾಡ್ಬಿಟ್ಟು ಹಾಕ್ತೀರಾ ಈಗ ಮತ್ತೆ? ಇಲ್ಲ ಸರ್, ಈಗ ಆಗಲ್ಲ. ಇದು ಕಲರ್ ಬರೋಕಿದ್ದು. ಓಕೆ. ಕಲರ್ ಬಂದ್ಮೇಲೆ ಮತ್ತೆ ಕಲಿಸ್ತೀನಿ ಸರ್. ಸೊ ಇದನ್ನ ಹಿಂಗೆ ಬಿಡ್ತೀರಾ? ಹಿಂಗೆ ಬಿಡ್ತೀವಿ. ಸೊ ನೀವೇನು ಪಾಲಿಸ್ತಾ ಇದ್ದೀರಲ್ಲ, ಇದು ಪಾರಂಪರಿಕ ವಿಧಾನ ಇದು. ಹೌದು ಸರ್. ನಾಳೆ ಯಾರು ಫುಡ್ ಆಫೀಸರ್ ಬಂದು ಚೆಕ್ ಮಾಡಿದ್ರು ಕೂಡ ಇದರಲ್ಲಿ ಏನು ಮಿಸ್ಟೇಕ್ ಇಲ್ಲಪ್ಪ ಅಂತ ಹೇಳೋ ಥರ ಇರಬೇಕು. ಹೌದು, ಹಂಗೆ ಇಟ್ಕೊಂಡಿದ್ದೀರಾ? ಹೌದು. ಯಾರ ಹತ್ರನೂ ಬೆರಳು ಮಾಡಿ ತೋರಿಸ್ಕೊಳ್ಳೋ ರೀತಿ ಇಲ್ಲ. ಕೊಡಪ್ಪ ಚೆಕ್ ಇದಕ್ಕೆ ಹೋತು ಅಂತಾರ. ಟೆಸ್ಟಿಂಗ್ ಹೋದ್ರೆ ತೊಗೊಂಡವ್ರಪ್ಪ. ಅಲ್ಲ ಸರ್, ಅದಕ್ಕೆ ಇಲ್ಲ. ಕರೆಕ್ಟ್.
ಸೊ ನೀವು ಇದನ್ನ ಬರೀ ಕೆಲಸ ಅಂತ ಮಾಡ್ತಾ ಇಲ್ಲ, ಇದು ಕಣ್ಣಿಗೆ ಹೊತ್ಕೊಂಡು ಕಾಯಕ ಅಂತ ಮಾಡ್ತಾ ಇದ್ದೀರಾ. ಇದು ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದೀರಾ. 10 ಜನ ತಿನ್ನೋದು ಸರ್ ಇದು. ಹಾ, ಪಬ್ಲಿಕ್ ತಿನ್ನೋದು ಇದು. ಎಸ್, ಇದು ಪಬ್ಲಿಕ್ ತಿನ್ನೋದು. ನಾವು ಹೆಂಗ್ ಬೇಕಾ ಯಾವ ತರ ಮಾಡಿದ್ರೆ ಅವ್ರು ದುಡ್ಡು ಕೊಡ್ತಾರ ಸರ್. ಅವರು ಹೌದು, ಸುಮ್ನೆ ಕೊಡಲ್ಲ ಅವರು. ಮತ್ತೆ ಆರೋಗ್ಯದ ಪ್ರಶ್ನೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆರೋಗ್ಯದ ಪ್ರಶ್ನೆ ಅದು ಮತ್ತೆ ಮೇನ್. ಸೊ ಇದು ಉಕ್ಕಕ್ಕೂ ಬರ್ತಾ ಇದೆ, ಜೊತೆಗೆ ಇದು ಹೊಡಿತಾನೂ ಇದೆ ಅಲ್ವಣ ಹಾಲು. ಸೊ ಈ ತರ ಉಕ್ಕಕ್ಕೆ ಬಂದಾಗ ಅಂಚಿಗೇನು ಕೆನೆ ಅಂಟ್ಕೊಳ್ತಾ ಇದೆಯಲ್ಲ, ಪ್ರತಿ ಬಾರಿ ಆ ಕೆನೆ ಅಂಶ ಅಂಚಿನಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಅತ್ಯಂತ ಹೋಗುತ್ತೆ. ಹೌದು, ಅದು ಅತಿ ಅಂದಾಗ ಕಡೆಗೆ ಕಲರ್ ಬರುತ್ತೆ ಸರ್. ಓಕೆ, ಅದು ರೋಸ್ಟ್ ಆಗುತ್ತೆ ಲೈಟ್ ಆಗಿ. ರೋಸ್ಟ್ ಆದಾಗ ಇದು ಕಲಿಸ್ತೀವಿ. ಓಹೋ, ಸೊ ಈಗ ಮತ್ತೆ ಇನ್ನೊಮ್ಮೆ 3ನೇ ಬಾರಿಗೆ ಉಕ್ಕೋದಕ್ಕೆ ಬರ್ತಾ ಇದೆ. ಮೊದಲು ಒಂದು ಸರಿಗೆ ಸೇರಿಬಿಟ್ಟು ಇದು 4ನೇ ಬಾರಿಗೆ ಈ ಥರ ಉಕ್ಕೋದಕ್ಕೆ ಬರ್ತಾ ಇದೆ. ಈಗ ಉರಿನ ಡೌನ್ ಮಾಡಿಬಿಡ್ತಾರೆ ಈ ಟೈಮ್ನಲ್ಲಿ. ಡೌನ್ ಅಂತಂದರೆ ಅದಕ್ಕೆ ಹೊಟ್ಟು ಹಾಕೋದನ್ನ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಡ್ತಾರೆ. ಆಗ ಅದರ ಮಟ್ಟ ಅಂದರೆ ಉಕ್ಕೋದಕ್ಕೆ ಏನು ಬಂದಿರುತ್ತಲ್ಲ ತಾನಾಗಿ ಡೌನ್ ಆಗಿಬಿಡುತ್ತದು. ಈ ಥರ ಹಾಕಿರೋ ಕೂಡ ನಾವು ಬೇಯಿಸ್ಬಿಡುತ್ತೆ ಸರ್. ಓಕೆ, ಕೆನೆನ ಹಂಚಿಗೆ ಎಳ್ಕೊಳ್ತಾ ಇದ್ದೀರಾ. ಮೊದಲು ತಾನಾಗಿ ಸೆಟ್ಲ್ ಆಗ್ತಾ ಇತ್ತು, ಈಗ ಇಲ್ಲ ಸರ್, ಮತ್ತೆ ಸೆಟ್ ಆಗುತ್ತೆ. ನಾವು ಸ್ವಲ್ಪ ಹಾಕ್ಬೇಕು. ಓಕೆ, ಸೊ ಈಗ ನಾವು ನೋಡ್ತಾ ಇದ್ರೆ ಹಂಚಲ್ಲಿರೋಂಥ ಈ ಕೆನೆ ಇದೆಯಲ್ಲ, ಇದು ದಪ್ಪ ಆಗ್ತಾನೆ ಹೋಗ್ತಾ ಇದೆ. ಇಲ್ಲಿ ಕೆಂಪು ಕಲರ್. ಓಕೆ, ಈ ಕಲರ್ ಬರ್ಬೇಕು ಸರ್. ಈ ಕಲರ್ ಬಂದಾಗ ಇದನ್ನು ತೊಗೊಂತೀನಿ ಸರ್. ಮತ್ತೆ ಸೊ ಅರ್ಗಲ್ ಹತ್ತಿರೋಂಥ ಕೆನೆ ಅದು ಬಣ್ಣ ಬದಲಾಗಬೇಕು, ಕೆಂಪು ಬಣ್ಣಕ್ಕೆ ತಿರುಗಬೇಕು. ಅವಾಗ ಮತ್ತೆ ಹಾಲಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ. ಕಲಿಸ್ತೀನಿ ಸರ್. ಓಹೋ, ಅರ್ಗಿನಲ್ಲಿ ಚೆನ್ನಾಗಿ ಕಲರ್ ಬಂದಿರೋದ್ರಿಂದ ಇವಾಗ ಅರ್ಗಿಂದೆಲ್ಲ ಎಳ್ಕೊಂಡ್ಬಿಡ್ತೀರಣ್ಣ. ಹೇಳ್ಕೊಂಬಿಡುತ್ತೆ ಸರ್. ಓಕೆ, ಸೊ ಇಷ್ಟೊತ್ತು ಅದನ್ನ ಮುಟ್ಟಕ್ಕೆ ಹೋಗ್ತಾ ಇರಲಿಲ್ಲ, ಬದಲಾಗಿ ನೀವೇ ಆ ಕೆನೆ ಬಂದಿದ್ದನ್ನ ಆ ಕಡೆ ತಳ್ತಾ ಇದ್ರಿ. ಹೌದು ಸರ್. ಈಗ ಅರ್ಗಿಂದ ಮಧ್ಯೆ ಕೇಳ್ಕೊಳ್ತಾ ಇದ್ದೀರಾ ಎಲ್ಲರೂ. ನೋಡ್ತಾ ಇರ್ಬೋದು ವೀಕ್ಷಕರೇ, ಈಗ ನೋಡಿ ಯಾವ ರೀತಿ ಹಾಲು ಉಕ್ಕೋದಕ್ಕೆ ಬರ್ತಾ ಇದೆ. ಸುಮಾರು ಒಂದು 7-8 ಸತಿ ಆಗಿರ್ಬೋದ್ರಣ್ಣ ಈ ಥರ ಉಕ್ಕೋದಕ್ಕೆ ಬಂದು ಡೌನ್ ಆಗಿರೋದು. ಹಾಲು ಗಟ್ಟಿ ಹಾಕೋದು ಬರಕತ್ತೆ ಸರ್. ಈ ಕೆಳಗೆ ಹಿಡಿತೈತೆ ನೋಡಿ ಹಾಲು. ಈ ಥರ ಮಿಂಚು ಬರಬೇಕು ಸರ್. ಮಿಂಚು ಹೊಡಿತೈತೆ ಸರ್. ಓಕೆ, ಇದನ್ನ ಮಿಂಚೊಡಿಯೋದು ಅಂತ ಹೇಳ್ತೀವಿ ಈ ಹಂತವನ್ನ. ಸೊ ಈಗ ಅಂದ್ರೆ ಮಿಂಚೊಡಿಯೋದು ಅಂತ ಸಂಪೂರ್ಣವಾಗಿ ಹೊಡಿತಾ ಇದೆ ಹಾಲು. ಈಗ ಹೊಡಿತಾ ಇದೆ. ಈಗ ನಾವು ಸ್ವಲ್ಪ ಬಿಟ್ಟು ಸಕ್ಕರೆ ಹಾಕ್ತೀವಿ ಸರ್. ಸ್ವಲ್ಪ ಸತತವಾಗಿ ಇದು ಇಂತಿಷ್ಟೇ ಬಾರಿ ಅಂತ ಹೇಳಕ್ಕಾಗಲ್ಲ, ಆಗಾಗ ಉಕ್ತಾನೆ ಇರುತ್ತೆ. ನೀವು ಅದನ್ನ ಕೈ ಹಿಡ್ಕೊಂಡು ಹಿಡ್ಕೊಂಡ್ಬಿಡುತ್ತೆ ಸರ್. ಈಗ ಈ ಕಡೆದಾಗ ಈಗ ಹಿಡ್ಕೊಂಡ್ಬಿಡುತ್ತೆ. ಈಗ ಬಿಟ್ಬಿಟ್ರೆ ಈಗ ಬಿಡೋಗಿಲ್ಲ. ಈಗ ಮೇನ್ ಇರೋದು ಇನ್ಮೇಲೆ ನಿರಂತರವಾಗಿ ಕೈ ಆಡಿಸ್ಕೊಂತಾನೆ ಇರಬೇಕು ಅಂತ ಹೇಳ್ತೀರಾ. ಸಕ್ಕರೆ ಹಾಕಿದ್ಮೇಲೆ ಕೂಡ ಹಾಕ್ಬೇಕು. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಇನ್ನೂ ಹಿಡ್ಕೊಂಡ್ಬಿಡುತ್ತೆ ಸರ್. ವೀಕ್ಷಕರೇ, ಈಗ ಈ ಹಾಲನ್ನು ಕುದಿಸ್ಕೊಳ್ಳೋದಕ್ಕೆ ಶುರು ಮಾಡಿ ಸುಮಾರು 3 ಗಂಟೆಗಳ ಕಾಲ ಕ್ರಮಿಸಿದೆ. ತಾವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇದು ಕುದೀತಾ ಇದೆ. ಮತ್ತು ಇದ್ರ ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬದಲಾಗಿದೆ, ಕಂದ ಬಣ್ಣಕ್ಕೆ ತಿರುಗ್ತಾ ಇದೆ ಇದು. ಸೊ ಇವಾಗ ತಳ ಹಿಡಿತಾ ಇದೆ, ಹಾಗಾಗಿ ನಿರಂತರವಾಗಿ ಕೈ ಆಡಿಸ್ಕೊಳ್ತಾ ಇದ್ದಾರೆ. ಸೊ ಈ ಹಂತದಲ್ಲಿ ಒಂದು ಸ್ವಲ್ಪ ಯಾಮಾರ್ಬಿಟ್ರು ತಳ ಹಿಡಿದೋಗ್ಬಿಡುತ್ತೆ. ಬರಲ್ಲ. ಈ ಕಲರ್ ಬರುತ್ತೆ ಸರ್. ಪ್ರಾರಂಭದಲ್ಲಿ ಒಂದು 60 ಲೀಟ್ರ್ ಹಾಲನ್ನು ಹಾಕೊಂಡಿದ್ರಿ, ಈಗ ಬರೀ ಒಂದು 10-12 ಲೀಟ್ರ್ ಅಷ್ಟೇ ಉಳ್ಕೊಂಡಿದ್ದಾರಣ್ಣ. ಹೌದು ಸರ್, ಒಂದು 12 ಲೀಟ್ರ್ ಆಯ್ತು ಸರ್. ಸೊ ಇದು ಇಂತಿಷ್ಟೇ ಗಟ್ಟಿ ಆದಾಗ ಸಕ್ಕರೆ ಹಾಕೋಬೇಕಂತ ಇರುತ್ತಣ್ಣ. ಈಗ ಹಾಕ್ತೀನಿ ಸರ್. ಓಕೆ, ಈಗ ಹಾಕ್ತಾ ಇದ್ದೀನಿ ಸರ್. ಓಕೆ, ಈಗ ಸಕ್ಕರೆನ ಹಾಕೊಳ್ತಾ ಇದ್ದಾರೆ. ಸುಮಾರು 4.5 kg ಇತ್ತಣ್ಣ ಸಕ್ಕರೆ ಅದು. ಹಾಕೋರಿ ಸರ್. ಅಣ್ಣ ಇವಾಗ ಸಕ್ಕರೆ ಹಾಕೊಂಡಾಯ್ತು, ಮುಂದೆ ಏನಿರುತ್ತಣ್ಣ ಇದು ಪ್ರೊಸೀಜರ್? ಮುಂದೆ ಕುದಿಬೇಕು ಸರ್. ಇದು ಮತ್ತೆ ಕುದಿಬೇಕ್ರಾ ಇದು ಸಕ್ಕರೆ ಇದು ಅದು ಎರಡು ಮಿಕ್ಸ್ ಆಗ್ಬೇಕು ಸರ್. ಈಗ ಸಕ್ಕರೆ ಹಾಕಿ ಒಂದು 10-15 ನಿಮಿಷ ಆಯಿತು. ಈಗ ಕೋವ ಬರ್ತಾ ಇದೆ ಅಲ್ಲಣ್ಣ? ಸರ್. ಓಕೆ, ಎಷ್ಟು ಚೆನ್ನಾಗಿ ಇವಾಗ ಹಾಲೆಲ್ಲ ಹೊಡಿತಾ ಇದೆ ನೋಡ್ರಿ. ಈಗ ಬಿಟ್ಟು ಹೋಗಲ್ಲ ಸರ್ ಎಲ್ಲಿ. ಹಾಂ. ಈಗ ಬಿಟ್ಟು ಹೋದ್ರೆ ಆಯ್ತು ಸರ್, ಬೇರೆ ಕೈ ಸಿಗಲ್ಲ ಈಗ. ಓಕೆ, ಹಾಳಾಗ್ಬಿಡುತ್ತೆ. ಸೊ ಸಕ್ಕರೆ ಹಾಕಿದ ಮೇಲೆ ಎಷ್ಟೊತ್ತು ಕುದಿಸ್ಕೊಂಡು ಆಮೇಲೆ ಕೋವ ತಗೊಳ್ತೀರಣ್ಣ? 1 ತಾಸು ಸರ್. 1 ತಾಸು ಸಕ್ಕರೆ ಹಾಕಿದ ಮೇಲೆ 1 ತಾಸು ಬೇಕಾಗುತ್ತೆ. ಈಗ ನೋಡ್ರಿ ಸಂಪೂರ್ಣವಾಗಿ ಕೋವಾ ಕಲರ್ ಬಂದ್ಬಿಟ್ಟಿದೆ. ಅದು ಕೋವಾ ಬರ್ತಾ ಇದೆ ಆಲ್ರೆಡಿ. ಸ್ವಲ್ಪ ಹಿಂಗೆ ಎತ್ತಿ ತೋರಿಸೋಣ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಕೋವಾ. ಇವಾಗ ಒಳ್ಳೆ ಕಲರ್ ಬರ್ತಾ ಇತ್ತಲ್ಲ ನೋಡಿ ಸರ್. ಹೌದು ವೀಕ್ಷಕರೇ, ಈ ಸಂಪೂರ್ಣ ಪ್ರಕ್ರಿಯೆ ಶುರುವಾಗಿ ಇಲ್ಲಿಗೆ ಸುಮಾರು 4-4.5 ತಾಸು ಆಗಿದೆ. ನಾವು ನೋಡ್ತಾ ಇರ್ಬೋದು, ಇನ್ನೂ ಕೂಡ ಇದು ಕೊನೆ ಹಂತದಲ್ಲಿದೆ. ಇನ್ನೊಂದು 15-20 ನಿಮಿಷ ಬೇಕು. ಆ ಸಕ್ಕರೆ ಏನು ನೀರು ಬಿಟ್ಕೊಂಡಿದೆಯಲ್ಲ ಅದು ಸಂಪೂರ್ಣವಾಗಿ ಹೋಗ್ಬೇಕಲ್ಲಣ್ಣ. ಅಲ್ಲಿವರೆಗೂ ಇದೇ ಥರ ಇದನ್ನು ಕುದಿಸ್ಕೊಳ್ತಾ ಹೋಗಬೇಕು, ಕೈ ಆಡಿಸ್ಕೊಳ್ತಾ ಹೋಗಬೇಕು.
ಓಕೆ 90% ರೆಡಿ ಆಗಿದೆ ಹೌದು ಸರ್, ಇನ್ನು 10% ಸರ್. 10%. ಇದು ಕುದ್ದು ಇನ್ನೊಂದು ಸ್ವಲ್ಪ ಏನು ನೀರಿದೆಯಲ್ಲ, ನೀರಿನ ಅಂಶ ಕಡಿಮೆ ಆಗಬೇಕು. ಹೌದು ಸರ್. ಸೊ ಅಣ್ಣಾರೆ ಈಗ ಒಳ್ಳೆ ಬಣ್ಣನೂ ಬಂದಿದೆ, ಪೂರ್ತಿಯಾಗಿ ಖೋವಾ ರೆಡಿ ಆಗಿದೆ. ಸೊ ಈಗ ತಗೊಳ್ತೀರಾ ಖೋವಾನ? ಹ್ಞೂ ಸರ್, ತೆಗಿತೀವಿ ಸರ್. ಎಸ್ ವೀಕ್ಷಕರೇ, ಈಗ ಸೈಕಲ್ ಖೋವಾ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಅದನ್ನು ಈಗ ತಗೊಳ್ತಾ ಇದ್ದಾರೆ. ಸೊ ಈ ಪಾತ್ರೆಯಿಂದ ನೇರವಾಗಿ ಏನು ತಾಮ್ರದ ನಿಮ್ಮ ಟ್ರೇಡ್ ಮಾರ್ಕ್ ಡಬ್ಬಿಗಳಿದಾವಲ್ಲ ಅವಕ್ಕೆ ವರ್ಗಾಯಿಸಿ ವ್ಯಾಪಾರಕ್ಕೆ ಕಳಿಸ್ಬಿಡ್ತೀರ ಅಣ್ಣ? ಹೌದು ಸರ್. ಸೊ ಇದನ್ನು ಇದೇ ರೀತಿ ಮುತ್ಲೆಲೆಲ್ಲೇ ಪಾರ್ಸಲ್ ಆದ್ರೂ ಆಯಿತು, ಅಲ್ಲೇ ತಿನ್ನೋರಾದ್ರೂ ಆಯಿತು, ಈ ಥರ ಮುತ್ಲೆಲೆಲ್ಲೇ ಹಾಕ್ಕೊಡ್ತಾರೆ. ಮತ್ತು ಅದಕ್ಕೆ ನೋಡಿ ಯಾವುದೇ ರೀತಿ ಪ್ಲಾಸ್ಟಿಕ್ ಬಳಕೆ ಇಲ್ಲ. ನೋಡಿ ಕಟ್ಟಿಗೆ ಸ್ಪೂನನ್ನೇ, ಐಸ್ ಕ್ರೀಮ್ ತಿನ್ನೋದಕ್ಕೇನು ಕಟ್ಟಿಗೆ ಸ್ಪೂನ್ ಇರುತ್ತಲ್ಲ ಅದರಲ್ಲೇ ಕೊಟ್ಬಿಡ್ತಾರೆ. ಟೇಸ್ಟ್ ನೋಡಿ ಸರ್. ಎಸ್, ಬಿಸಿ ಬಿಸಿಯಾದ ಸೈಕಲ್ ಖೋವಾ, ವಿಜಯನಗರ ಸೈಕಲ್ ಖೋವಾ ಕೈ ಸೇರಿದೆ. ತಿಂದು ಟೇಸ್ಟ್ ನೋಡಿ ಸರ್. ಓಕೆ, ಥ್ಯಾಂಕ್ಸ್ ಅಣ್ಣ, ತುಂಬ ಧನ್ಯವಾದಗಳು. ಶೇಖ್ ಶಾ ವಲಿ ಅವರ ಭಟ್ಟಿಯಲ್ಲಿ ಯಾವ ರೀತಿ ಇಲ್ಲಿಯ ವಿಜಯನಗರ ಸೈಕಲ್ ಖೋವಾ ತಯಾರಾಗುತ್ತೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡಿದ್ವಿ. ಬನ್ನಿ ಈಗ ಈ ಬಿಸಿ ಬಿಸಿಯಾದ ಖೋವಾ ಯಾವ ರೀತಿ ರುಚಿಸುತ್ತೆ ಅಂತ ನೋಡುವಂತಹ ಸುಸಂದರ್ಭ ಈಗ ನನಗೆ ಒದಗಿ ಬಂದಿದೆ. ಈಗ ತಡ ಮಾಡ್ದೇ ಇದನ್ನು ತಿಂದು ನೋಡೋಣ. ಇದನ್ನು ಮೇಲ್ನೋಟಕ್ಕೆ ನೋಡ್ತಾ ಇದ್ದರೆ ನನಗೆ ಆ ಬೆಳಗಾವಿಯ ಕುಂದ ನೆನಪಾಗ್ತಾ ಇದೆ. ಆದರೆ ಬಹುತೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅಂತಂದರೆ ಹೊರ ಜಿಲ್ಲೆಯವರಿಗೆ, ನಮ್ಮ ಬಳ್ಳಾರಿ ಅಥವಾ ಹೊಸಪೇಟೆ ಭಾಗದಲ್ಲಿ ಇದು ನಮ್ಮದೇ ಆದಂತಹ ನಮ್ಮ ನೆಲದ ಸಿಹಿ ತಿಂಡಿರಿ ಇದು. ಬಳ್ಳಾರಿ ಸೈಕಲ್ ಖೋವಾ ಅಥವಾ ಶೇಖ್ ಶಾ ವಲಿ ಅಣ್ಣನವರು ನಮ್ಮ ಊರಿನ ಮೇಲೆ ಇರುವಂತಹ ಅಭಿಮಾನದಿಂದಾಗಿ ಅವರು ವಿಜಯನಗರ ಸೈಕಲ್ ಖೋವಾ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಬನ್ನಿ ಈಗ ತಡ ಮಾಡ್ದೇ ಬಿಸಿ ಬಿಸಿಯಾದ ಈ ಖೋವಾ ಯಾವ ರೀತಿ ರುಚಿಸುತ್ತೆ ಅಂತ ನೋಡೋಣ. ಈ ಖೋವಾನ ಸುಮಾರು ಸಾರಿ ನಾನು ತಿಂದಿದ್ದೆ. ತುಂಬ ಬಿಸಿಯಾಗಿದೆ. ಈಗ ಬಿಸಿಲು ಬೇರೆ ಜೋರು. ಈಗ ತಾನೇ ಇದು ಕಡಾಯಿಯಿಂದ ಅಥವಾ ಬಾಣಲೆಯಿಂದ ನನ್ನ ಕೈ ಸೇರಿದೆ. ತುಂಬಾ ರುಚಿಯಾಗಿದೆ. ಸಕ್ಕರೆ ಚೆನ್ನಾಗಿ ಕ್ಯಾರಮಲೈಸ್ ಆಗಿ ಹಾಲಿನ ಜೊತೆಗೆ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಅತ್ಯದ್ಭುತವಾದಂತಹ ರುಚಿಯನ್ನು ಕೊಡ್ತಾ ಇದೆ. ಮತ್ತು ಇವರು ಬಳಸಿರುವಂತಹ ಆ ಹಾಲಿನ ಕ್ವಾಲಿಟಿನೂ ಅಷ್ಟೇ ಟಾಪ್ ಕ್ಲಾಸ್ ರೀ. ಎಮ್ಮೆ ಹಾಲನ್ನೇ ಬಳಸ್ತಾರೆ. ಗೊತ್ತಿರುವಂತಹ ರೈತರ ಬಳಿ ಮಾತ್ರ ಇವರು ಹಾಲನ್ನು ಖರೀದಿಸುವಂಥದ್ದು. ಟಾಪ್ ಕ್ಲಾಸ್, ತುಂಬಾ ಅದ್ಭುತವಾಗಿದೆ. ಮತ್ತು ಅಣ್ಣವ್ರು ಹೇಳ್ತಾಯಿದ್ರು ಸಿಹಿ ತಲೆ ಚಿಟ್ಟಿಡಿಯಂಗಿರಬಾರ್ದು, ತುಂಬ ಮೈಲ್ಡ್ ಆಗಿರಬೇಕು ಅಂತ ಹೇಳ್ತಾಯಿದ್ರು. ಅದೇ ಥರ ಈ ಖೋವಾ ಬಂದಿದೆ ಅಂತಲೇ ಹೇಳ್ಬೋದು. ಶೇಖ್ ಶಾ ವಲಿ ಅಣ್ಣವರೇ, ಹೇಳಿ ಸರ್. ಸೊ ಇದು ನೀವು ಇವಾಗ ವಿಜಯನಗರ ಕಾಲೇಜ್ ಹತ್ರ ನಿಂತಿದ್ದೀರಾ ಈಗ? ಹೌದು ಸರ್. ಸೊ ವೀಕ್ಷಕರೇ, ಇದೇನು ಶ್ರೀ ಜಗದ್ಗುರು ಡಾಕ್ಟರ್ ಸಂಗನ ಬಸವ ಮಹಾಸ್ವಾಮಿಗಳ ರಸ್ತೆ ಅಂತಿದೆಯಲ್ಲ, ಇದಿರೋದು ವಿಜಯನಗರ ಕಾಲೇಜ್ ಪಕ್ಕದಲ್ಲೇ. ಪಾರ್ಸಲ್ ವ್ಯವಸ್ಥೆಗೆ ಇದು 1/4 kg ಅರ್ಧ kg ಸರ್. ಓಕೆ, ನೀವು ಇಲ್ಲೇ ತಿನ್ನೋರಿಗೆ ಅಥವಾ ಹಂಗೆ ಕಟ್ಕೊಡೋರಿಗೆ ಇದ್ರಾಗ ಕೊಡ್ತೀವಿ ಸರ್. ಪತ್ರೊಳಗೆ ಕೊಡ್ತೀರಾ ಅಲ್ವಾ? ಇದು ಪತ್ರೊಳಗೆ ಕೊಡ್ತೀವಿ ಸರ್. ಓಕೆ, ಹೆಂಗೆ ತಿರ್ಸಂಗಲ್ಲ ಹಂಗೆ ಇದು ಬರ್ತದೆ ಸರ್. ಸರ್ ಹೇಗಿದೆ ಇಲ್ಲಿಯ ರುಚಿ? ಚೆನ್ನಾಗೈತೆ. ಹಾಂ ಸರ್, ತಾವು ಎಷ್ಟು ವರ್ಷಗಳಿಂದ ಈ ಅಂಗಡಿಗೆ ಬರ್ತಾ ಇದ್ದೀರಾ? ಇಲ್ಲಿ ಈಗಾಗಲೇ 5-6 ವರ್ಷದಿಂದ 5-6 ವರ್ಷದಿಂದ ಬರ್ತಾ ಇದ್ದೀರಾ. ಸೊ ನಿಮಗೆ ಇಷ್ಟ ಆಗುತ್ತೆ ಇಲ್ಲಿಯ ರುಚಿ? ಚೆನ್ನಾಗೈತೆ. ತಾವು ರೆಗ್ಯುಲರ್ ಆಗಿ ಇಲ್ಲಿ ಬರ್ತೀವಿ. ಓಕೆ, ಏನು ಹೇಳ್ತೀರಾ ಇಲ್ಲಿ ಟೇಸ್ಟ್ ಬಗ್ಗೆ? ಚೆನ್ನಾಗಿದೆ ಸರ್, ಎಲ್ಲರೂ ತಗೋಬೋದು. ಓಕೆ, ಚೆನ್ನಾಗಿದೆ. ಇನ್ನೊಂದು ಅಂಗಡಿ ಎಲ್ಲಪ್ಪ ಅಂತಂದರೆ ಹೊಸಪೇಟೆಯ ಸ್ಟೇಷನ್ ರೋಡ್ನ ಬಾಟಾ ಶೋರೂಮ್ ಎದುರುಗಡೆನೆ ವಸೀಮ್ ಅವ್ರು ಇರ್ತಾರೆ. ವಸೀಮ್ ಅಣ್ಣರೇ ನಮಸ್ಕಾರ. ನಮಸ್ಕಾರ ಸರ್. ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತೀರಾ ಇಲ್ಲಿ? ಬೆಳಗ್ಗೆ 12ರಿಂದ ರಾತ್ರಿ 11 ಗಂಟೆ ಮಾಡಿ ಸರ್. ನೀವು ಕೂಡ ಎಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಾ? ಹಾಂ ಸರ್. ಮೇಂಟೆನೆನ್ಸ್ ಕ್ಲೀನ್ ಅಲ್ಲ ಸರ್. ಹೌದು, ಎವ್ರಿ ಡೇ ಫ್ರೆಶ್ ಇರುತ್ತೆ ಸರ್. ಪ್ರತಿ ದಿವಸ ಫ್ರೆಶ್ ಆಗಿ ಡೈಲಿ ಶೇಖ್ ಶಾ ವಲಿ ಅವ್ರು ಕಳಿಸ್ಕೊಡ್ತಾರೆ. ಅವತ್ತಿಂದ ಅವತ್ತೇ ವ್ಯಾಪಾರ ಮಾಡಿಬಿಡ್ತೀರಾ, ಯಾವುದನ್ನು ಸ್ಟಾಕ್ ಇಡೋದಿಲ್ಲ? ಇಡಲ್ಲ ಸರ್. ಸೊ ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಖಂಡಿತವಾಗ್ಲೂ ಒಮ್ಮೆ ನೀವು ಇವರ ಬಳಿ ಸೈಕಲ್ ಖೋವಾನ ಖರೀದಿಸಿ ತಿಂದು ನೋಡಿ. ಖಂಡಿತವಾಗ್ಲೂ ನೀವು ಕಳೆದು ಹೋಗ್ತೀರಾ ಅಂತಲೇ ಹೇಳ್ಬೋದು. ಏಕೆಂತಂದರೆ ಇದರ ರುಚಿ ಅಷ್ಟು ಅದ್ಭುತವಾಗಿದೆ, ಅಷ್ಟು ಮಸ್ತಾಗಿದೆ ಅಂತಲೇ ಹೇಳ್ಬೋದು.